ದರ ಏರಿಕೆ ಬರೆ ದುಬಾರಿ ದುನಿಯಾ ಇದೆಲ್ಲದರಿಂದಾಗಿ ಜನರು ಕಂಗಾಲಾಗಿದ್ದಾರೆ. ಪೆಟ್ರೋಲ್ ಡೀಸೆಲ್ ಮಾತ್ರ ಅಲ್ಲ, ಅಕ್ಕಿ ಬೆಲೆ ಕೂಡ ಹೆಚ್ಚಳಾಗುವಂತ ಸಾಧ್ಯತೆ ಇದೆ. ಸ್ನೇಹಜೀವಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಸಂತೋಷ್ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ದುಡಿಮೆ ನಂಬಿ ಬದುಕ್ತಾ ಇರುವ ಚಾಲಕರು ಸಂಕಷ್ಟದಲ್ಲಿ ಇದ್ದೀವಿ. ಆಟೋ ಪ್ರಯಾಣ ದರ ಹೆಚ್ಚಳಕ್ಕೂ ಕೂಡ ಸರ್ಕಾರ ಅವಕಾಶವನ್ನ ನೀಡಬೇಕು ಅನ್ನುವಂತಹ ಮನವಿಯನ್ನ ಮಾಡಿದ್ದಾರೆ. ಆಟೋ ಚಾಲಕರಿಗೆ ವಿಶೇಷ ವೇತನ ನೀಡೋದಕ್ಕೆ ಒತ್ತಾಯವನ್ನ ಮಾಡಿದ್ದಾರೆ. ದರ ಏರಿಕೆಯ ಹಿನ್ನೆಲೆಯಲ್ಲಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಸಂತೋಷ್ ಕಳವಳವನ್ನು ವ್ಯಕ್ತಪಡಿಸಿರೋದು. ದುಡಿಮೆ ನಂಬಿ ಬದುಕ್ತಾ ಇರುವಂತಹ ಚಾಲಕರು ಸಂಕಷ್ಟದಲ್ಲಿದ್ದೀವಿ ಅಂತ ಹೇಳಿದ್ದಾರೆ. LPG ದರವನ್ನು ₹5.73 ಏರಿಕೆ ಮಾಡಿತ್ತು. CNG ದರವನ್ನು ₹2 ದರವನ್ನು ಏರಿಕೆ ಮಾಡಿತ್ತು. ಈಗ ಪೆಟ್ರೋಲ್ ಮತ್ತು ಡೀಸೆಲ್ನಂತಹ ಇಂಧನಗಳ ದರವನ್ನು ₹3 ಏರಿಕೆ ಮಾಡಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಚಾಲಕರ ವರ್ಗಕ್ಕೆ ನಿಜವಾಗ್ಲೂ ನೋವಿನ ಸಂಗತಿ. ಯಾಕೆಂತಂದರೆ ನಾವು ಆಟೋ ದರವನ್ನು ಏರಿಕೆ ಮಾಡಬೇಕು, ಆಟೋ ಮೀಟರ್ ದರವನ್ನು ಏರಿಕೆ ಮಾಡಬೇಕು ಅಂತೇಳಿ ಮನವಿಯನ್ನು ಕೊಟ್ಟಿದ್ದೀವಿ. ಜೊತೆಗೆ ಕ್ಯಾಬ್ ಚಾಲಕರುಗಳಿಗೆ ಏನು ಈ ಹಿಂದೆ ರಾಜ್ಯ ಸರ್ಕಾರ ಹೊರಡಿಸಿರ್ತಕ್ಕಂತಹ 1 ಸಿಟಿ 1 ರೇಟ್ ಇದನ್ನು ಜಾರಿ ಮಾಡಬೇಕು, ಇದನ್ನು ಅನುಷ್ಠಾನಗೊಳಿಸಬೇಕು ಅಂತೇಳಿ ಮನವಿಗಳನ್ನು ಕೂಡ ಕೊಟ್ಟಿದ್ದೀವಿ. ಇನ್ನು ಆ ಒಂದು ವಿಚಾರಕ್ಕೆ ನ್ಯಾಯವೇ ಸಿಕ್ಕಿಲ್ಲ ಇನ್ನು ಚಾಲಕರುಗಳ ವರ್ಗಕ್ಕೆ. ಅಂಥದ್ರಲ್ಲಿ ಮತ್ತೆ ದರ ಏರಿಕೆ ಆಗೋದ್ರ ಮುಖಾಂತರ ಚಾಲಕರುಗಳ ಬದುಕಿನ ಮೇಲೆ ತೀರಾ ಒಂದು ದೊಡ್ಡ ಮಟ್ಟದ ಪೆಟ್ಟು ಬೀಳುವಂಥದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಕ್ಯಾಬ್ ಚಾಲಕರುಗಳಿಗೆ ₹15, ₹16 ಆ ರೀತಿ ದರವನ್ನು ಈ ಅಗ್ರಿಗೇಟ್ ಸಂಸ್ಥೆಗಳನ್ನ ನೀಡ್ತಾ ಇದ್ದಾವೆ. ದಿನದಿಂದ 12ರಿಂದ 14 ಗಂಟೆಗಳ ಕಾಲ ದುಡಿಮೆ ಮಾಡಿದ್ರು ಎಲ್ಲೋ ಒಂದು ಕಡೆ ಜೀವನ ನಡೆಸೋದೇ ಕಷ್ಟ ಆಗ್ತಾ ಇದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಎಲ್ಲೋ ಒಂದು ಕಡೆ ಈ ರೀತಿ ದರ ಆಗೋದ್ರ ಮುಖಾಂತರ, ದರ ಏರಿಕೆ ಆಗೋದ್ರ ಮುಖಾಂತರ ಚಾಲಕರ ವರ್ಗವನ್ನು ಸಂಪೂರ್ಣ ನಾಶ ಮಾಡಲಿಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.